ಗುಡಿ ಕಟ್ಟಿದ ಮೇಲೆ ಕಳಸಾರೋಹಣ ಮಾಡಲೇಬೇಕು. ಆದ್ರೆ ಈ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ 5 ವರ್ಷದ ನಂತರ ಕಳಸಾರೋಹಣಕ್ಕೆ ಅಣಿ ಮಾಡಲಾಗಿತ್ತು. 2 ದಶಕಗಳಿಂದ ಈ ಊರಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಗಂಗಾ ಮತಸ್ಥರು ಕೂಡ ಈ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕನಸು ಕಂಡವರು. ಆದರೆ 5 ವರ್ಷಗಳಿಂದ ಕಳಸಾರೋಹಣ ನಡೆದಿರಲಿಲ್ಲ. ಇವತ್ತು ಆ ಕಳಸಾರೋಹಣ ನಡೆಯೋಕ್ಕಿತ್ತು. ಆದರೆ ಗೊತ್ತಿರುವಂತೆ ಆಗಿರುವ ಘಟನೆಯಿಂದ ಈ ಕಳಸಾರೋಹಣ ನಿಂತೋಗಿದೆ. ಹಾಗಾದ್ರೆ ಇಡೀ ಗ್ರಾಮಸ್ಥರು ಕಂಡಂತ ಕನಸಿನ ಕಳಸ ಹೇಗಿತ್ತು ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದೇ ದೇವಸ್ಥಾನ ಗಂಗಾ ಪರಮೇಶ್ವರಿ ದೇವಸ್ಥಾನ. ಮಾತೆ ಗಂಗಾ ಪರಮೇಶ್ವರಿಯನ್ನ ನೀವು ನೋಡಬಹುದು. ಈ ಗಂಗಾ ಪರಮೇಶ್ವರಿಯ ಭಕ್ತರು ಕೇವಲ ಈ ಶೇಷಗಿರಿಯಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಹಳ್ಳಿಯಲ್ಲೂ ಕೂಡ ಈ ಗಂಗಾ ಪರಮೇಶ್ವರಿ ಭಕ್ತರಿದ್ದಾರೆ. ದಿನವೂ ಈ ಗಂಗಾ ಪರಮೇಶ್ವರಿಯನ್ನ ಪೂಜೆ ಮಾಡುವಂತ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡ್ತಾರೆ. ಈ ದೇವರಿಗೆ ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ, ಏನೇನು ನೀವು ದಿನಾ ಪೂಜೆ ಮಾಡ್ತೀರಾ, ಮತ್ತೆ ಏನೇನು ಬೇಡ್ಕೊಳ್ತಾರೆ ದೇವಿ ಹತ್ರ? ದಿವಸ ನಾವು ಪೂಜೆ ಮಾಡ್ತಾ ಇದ್ದೇವ್ರಿ. ದಿವಸ 2 ಹೊತ್ತು ಪೂಜೆ ಮಾಡ್ತಾ ಇದ್ದೇವೆ. ಆಮೇಲೆ ಕೆಲವು ಭಕ್ತರು ಬರ್ತಾರ, ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾರ, ಪೂಜೆ ಮಾಡಿಸ್ತಾರ. ನಾವು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೇವೆ. ಆಮೇಲೆ ಇದೊಂದು ಕಳಸಾರೋಹಣ ಅಂತ ಈಗ ಈ ದೇವಿಗೆ ಎಲ್ಲೆಲ್ಲಿಂದ ಭಕ್ತರಿದಾರ? ಸುತ್ತಮುತ್ತಲು ಗ್ರಾಮದಿಂದನೂ ಬರ್ತಾರ? ಸುತ್ತಮುತ್ತ ಎಲ್ಲಾ ಕಡೆಯಿಂದನೂ ಬರ್ತಾ ಇದಾರ್ರಿ ಈ ಗ್ರಾಮಕ್ಕೆ. ಹ್ಞೂ. ಎಷ್ಟು ವರ್ಷದಿಂದ ಪೂಜೆ ಮಾಡತ್ತೀರಿ? ಈಗ 5 ವರ್ಷ ಮುಗಿದು ಈಗ 6ನೇ ವರ್ಷ ರೀ ನಾ ಪೂಜೆ ಮಾಡತ್ತಿ. ಹ್ಞೂ ರೀ. ಗುಡಿ ಕಟ್ಟಿ ಎಷ್ಟು ವರ್ಷ ಆತ? ಗುಡಿ ಇದು ಮುಗಿದು 5ನೇ ವರ್ಷ ಮುಗಿದು 6ನೇ ವರ್ಷ ರೀ. ಹ್ಞೂ ರೀ. ರೈಟ್ ರೈಟ್ ರೈಟ್. ಇದೇ ಕಳಸವನ್ನ ಹಾಕೋಕಿದ್ರು. ಇವತ್ತು ಆರೋಹಣ ಆಗಬೇಕಾಗಿದ್ದದ್ದು ಇದೇ ಕಳಸ. ಸುಮಾರು ನಮಗ್ ಬಂದಿರುವಂತಹ ಮಾಹಿತಿ ಪ್ರಕಾರ 37.5 kg ತೂಕದ ಕಳಸ ಇದು. ಇಲ್ಲಿ ಈ ಕಳಸವನ್ನ ಇವತ್ತು ಆರೋಹಣ ಮಾಡೋಕ್ಕಿತ್ತು. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಕಳಸ ಬಿದ್ದ ಪರಿಣಾಮ ಕಳಸ ಮುಕ್ಕಾಗಿದೆ ಅಂತ ಈ ಭಾಗದಲ್ಲಿ ಕರೀತಾರೆ. ಆ ರೀತಿ ಆಗಿರುವಂತದ್ದು. ಈ ಕಳಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗ್ರಾಮಸ್ಥರು ನಮ್ಮ ಜೊತೆ ಹಂಚ್ಕೋತಾರೆ. ಏನು ಎಲ್ಲಿ ಮಾಡಿಸಿದ್ದು, ಎಷ್ಟು ವರ್ಷದಿಂದ ಇದು ಪ್ಲಾನ್ ಇತ್ತು ನಿಮ್ದೆಲ್ಲ ಕಳಸಾರೋಹಣ ಮಾಡುವಂತದ್ದು? ಮತ್ತೆ 6 ವರ್ಷದಿಂದ ಪ್ಲಾನ್ ಇತ್ರಿ. 6 ವರ್ಷದಿಂದ ಕಟ್ಟಡ ಚಲುವಾಗಿತ್ತು. ಎಲ್ಲ ಕಟ್ಟಡ ಮುಗಿಯೋದ್ರಿಂದ 6ರಿಂದ 7ನೇ ವರ್ಷ ಚಲುವು. ಈಗ 7ನೇ ವರ್ಷಕ್ಕೆ ಕಳಸಾರೋಹಣ ಮಾಡ್ಬೇಕು ಅಂತ ಹೇಳಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಹೊಂದ್ಕೊಂಡು ನಮ್ಮ ಹನಗಲ್ ತಾಲೂಕಿನಾಗ ಹನಗಲ್ ಬಿಟ್ರೆ ಅರಿಶಿನಗುಪ್ಪಿ, ಶಾಡಗುಪ್ಪಿ, ಶೇಷಗಿರಿ, ಹೊಂಕಣ ಇವೆಲ್ಲ ಗ್ರಾಮಸ್ಥರು ಈ ಭಕ್ತಿಗೆ ನಡ್ಕಂತಿದ್ರು ದೇವಸ್ಥಾನಕ್ಕೆ. ಎಲ್ಲರೂ ಸೇರ್ಕೊಂಡು ಇದನ್ನ ಕಳಸಾರೋಹಣ ಮಾಡಬೇಕು, ಕಳಸ ಇಲ್ಲ ಅಂತ ಹೇಳಿ ಕಳಸದ ಜೊತೆಗೆ ಇರ್ತಕ್ಕಂಥ ಸುತ್ತಮುತ್ತಲಿನ ಕಳಸಗಳನ್ನು ರೆಡಿ ಮಾಡಿಕೊಂಡು ಕಳಸಾರೋಹಣ ಮಾಡಕ್ಕೆ ರೆಡಿಯಾಗಿದ್ರು. ಅನಿವಾರ್ಯ ಇವತ್ತು ಬೆಳಿಗ್ಗೆ 9 ಗಂಟೆ 9:15ಕ್ಕೆ ಕಳಸಾರೋಹಣ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕ್ರೇನ್ ತಗೊಂಡ್ಬಂದಿದ್ರು. ಆ ಕ್ರೇನಿಗೆ ಸಪೋರ್ಟ್ ಅಂತಂದ್ರೆ ವೆಲ್ಡಿಂಗ್ ಅಷ್ಟೇ ಇತ್ತು, ನಟ್ಟು ಬೋಲ್ಟ್ ಇರಲಿಲ್ಲ ಅಂತ ಇದ್ದಿದ್ರೆ ಅದು ಬೀಳ್ತಿರ್ಲಿಲ್ಲ. ಅದು ವೆಲ್ಡಿಂಗ್ ಇರೋದ್ರಿಂದ ಫಸ್ಟಿಗೆ ಒಂದ್ಸಲ ಹೋದ್ರು ಬೆಡ್ಡಿಂಗ್ ಆಯ್ತು ಬಂದ್ರು, 2ನೇ ಸಲ ಹೋದ್ರು ಅದು ಗಾರೆ ಎಳೆದು ಬಂದ್ರು, 3ನೇ ಸಲಕ್ಕೆ ಈ ಕಳಸವನ್ನ ತಗೊಂಡು ಮ್ಯಾಲ ಹತ್ತಾ ಇದ್ರು. ಹತ್ತುವಾಗ ಅದು ವೆಲ್ಡ್ ಕಳಚಿ ಆ ಬಕೆಟ್ ಕೆಳಗಡೆ ಬಿತ್ತು. ವೇಟ್ ಜಾಸ್ತಿ ಅಲ್ಲ, ಮೊದ್ಲು 3 ಜನ ಹೋಗಿದ್ರು. 3 ಜನ ಹೋಗಿ ಬೆಡ್ ಹಾಕಿದ್ರು. ಆಮೇಲೆ ಗಾರ್ ಎಳೆದ್ರು. ಗಾರ್ ಎಳೆದ ಮೇಲೆ ಇದನ್ನ ಕುಂದಿರ್ಸ್ಬೇಕಲ್ಲಿ ಕರೆಕ್ಟ್ ಆಗಿ. ಕುಂದಿಸೋ ಟೈಮ್ಗೆ ಅದು ಕಳಚ್ಕೊಂಡು ಬಕೆಟ್ ಅಷ್ಟೇ ಕೆಳಗ್ ಬಿತ್ತು. ಕ್ರೇನ್ ಎಲ್ಲಿತ್ತು ಅಲ್ಲೇ ಇತ್ತು, ಆದ್ರೆ ಬಕೆಟ್ ಮಾತ್ರ ಕಳಚ್ಕೊಂಡು ಆ 3 ಜನಕ್ಕೆ ಬಿರುವಾಗ ಆ ಒಬ್ಬವನ್ ಮಾತ್ರ ಸೀದಾ ಪೊಂಡಿಷನ್ಗೆ ಬಿದ್ದ. ಎದೆ ಹೆಚ್ಚು ಬಿದ್ದಾಗ ಒಂದು ಭಾಗ ಪೊಂಡಿಷನಿಂದ ಹೊರಗೆ, ಒಂದು ಭಾಗ ಪೊಂಡಿಷನಿಂದ ಒಳಗೆ ಆದಾಗ ಅವನಿಗೆ ಅನಾಹುತ ಆಯ್ತು. ಈ ಕಳಸ ಎಲ್ಲಿ ಮಾಡಿಸಿದ್ರಿ? ಏನು ಎಷ್ಟೆಲ್ಲ ಇದಕ್ಕೆ ಖರ್ಚು ವೆಚ್ಚ ಆಗಿತ್ತು? ಸಿಗ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಕಳಸ ಮಾಡ್ಕೊಂಬಂದ್ರಿ. ಅದು ಖರ್ಚು ವೆಚ್ಚಗಳನ್ನ ನಾವು ಹಿರಿಯರನ್ನ ಕೇಳಬೇಕು. ಆದ್ರೆ ನಾವು ನೋಡಿದ್ದು ದಾನಿಗಳಿದ್ರು, ದಾನಿಗಳು ಯಾರು ಕೊಟ್ಟಿಲ್ಲ ಇದಕ್ಕೆ. ಊರನ್ನ ಗ್ರಾಮಸ್ಥರು ಮಾತ್ರ, ಕಳಸಕ್ ಮಾತ್ರ ಗ್ರಾಮಸ್ಥರು ಕೊಟ್ಟಾರ. ದಾನಿಗಳು ಬೇರೆ ಪೇಂಟು ಅಥವಾ ಈ ವ್ಯವಸ್ಥೆ, ಪೆಂಡಲ್ ಸೆಟ್ಟು, ಆಮೇಲೆ ಒಂದು ಪ್ರೋಗ್ರಾಮಿಗೆ ಮಾತ್ರ ದಾನಿಗಳಿದ್ದಾರೆ. ಆ ಕಳಸಕ್ ಮಾತ್ರ ಊರನ್ನರ ಮಾಡಿಸ್ಕೊಂಡು ಆ ಕಳಸ ಮಾತ್ರ ಊರನ್ನರ್ದ. ಅದು ಇಷ್ಟೆಲ್ಲ ಆತಲ್ಲ ಮುಂದೆ ದೊಡ್ಡ ಒಳ್ಳೆ ವ್ಯಕ್ತಿ, ಊರ ಗ್ರಾಮಸ್ಥ,
ಪ್ರತಿಯೊಂದಕ್ಕೂ ಭಾಗಿಯಾಗಂತ ವ್ಯಕ್ತಿ ಮಂಜುನಾಥ್ ಪಾಟೀಲ್ ಅಂದ್ರೆ ಅವಂಗೆ ಆ ದೇವತೆ ಒಂದು ಒಳ್ಳೆ ರೀತಿಯಿಂದ ನ್ಯಾಯ ಒದಗಿಸ್ಕೊಡ್ಬೇಕು. ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಜೀವಂತ ಕೊಡಕ್ಕಾಗಲ್ಲ. ಗ್ರಾಮಸ್ಥರಾಗ್ಲಿ, ಹಿರಿಯರಾಗ್ಲಿ, ಆ JCP ಇದರ ಇತ್ಯಾಚನರಾಗ್ಲಿ, ಸರ್ಕಾರ ಆಗ್ಲಿ, ಇದೊಂದು ಒಳ್ಳೆ ಪ್ರೋಗ್ರಾಮ್ ನಡೆಯಕತ್ತಿತ್ತು. ಇಂಥದ್ದು ಆಗಬಾರ್ದಾಗಿತ್ತು, ಆಗಿಬಿಟ್ಟತಿ. ಅವ್ಗೆ ಒಳ್ಳೆ ನ್ಯಾಯ ಕೊಡಿಸ್ಲಿ ಅಂತೇಳಿ ನಾನು ಆ ದೇವಿ ಹತ್ರ ಬೇಡ್ಕೊಂತೇನೆ. ಸೊ ಇದು ಗ್ರಾಮಸ್ಥರು ಹೇಳುವಂಥದ್ದು. ಮೃತ ಮಂಜುನಾಥನಿಗೆ ನ್ಯಾಯ ಸಿಗಬೇಕು, ಆತನಿಗೆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಯಾಕಂದ್ರೆ ಆತನಿಗೆ 3 ಜನ ಮಕ್ಕಳಿದ್ದಾರೆ. ಅವ್ರನ್ನ ಮುಂದಿನ ಅವರ ಭವಿಷ್ಯಕ್ಕೆ ಅವರಿಗೆ ಎಲ್ಲರೂ ಕೂಡ ನೆರವಾಗಬೇಕು ಅನ್ನುವಂಥದ್ದನ್ನ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಗುರುನಾಥ್ ಕಟ್ಟಿಮನಿ ಜೊತೆ ಪ್ರಕಾಶ್ ನುಲಿ, ನ್ಯೂಸ್ ಫಸ್ಟ್, ಶೇಷಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.